ಇವಾಗ ಕೆಲಸದಿಂದ ಬಂದಿದ್ದು ಮನೆಗೆ ಬಂದು ನೋಡಿದ್ರೆ ಎಲ್ಲ ಹಾಕಿದ್ದು ಹಾಕ್ದಂಗೆ ಇದೆ. ಎಲ್ಲಿ ಬೇಕೋ ಅಲ್ಲಿ ಎಸ್ಬಿಟ್ಟು ಹೋಗಿದ್ದಾನೆ. ಟವಲು, ಶರ್ಟ್ಸು, ಹೀಟ್ರ್ ಏನೊಂದು ಸರಿ ಮಾಡಿಲ್ಲ. ಬೆಡ್ ಮೇಲೂ ಅದೇ ಥರನೇ ಹಾಕ್ಬಿಟ್ಟು ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ಈಗ ಮನೆ ಫುಲ್ಲು ರೆಡಿ ಮಾಡಬೇಕು. ಅವ್ನು ಬರೋ ಅಷ್ಟರಲ್ಲಿ ಮನೆ ಫುಲ್ಲು ಕ್ಲೀನ್ ಮಾಡಬೇಕೀಗ. ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಎಲ್ಲನೂ ಹಾಕ್ದಂಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇವಾಗ ಪ್ರತಿ ಸಂಜೆನೂ ನಾನು ಬಂದಮೇಲೆ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಬರೋ ಅಷ್ಟರಲ್ಲಿ ಮನೆಯೇ ಫುಲ್ಲು ಪಳಪಳ ಅಂತ ಕ್ಲೀನಾಗಿ ಇಟ್ಟಿರಬೇಕು. ಹೊಳೆಯೋದು ಬೇಡ, ಕ್ಲೀನಾಗಿಡು ಅಂತಲೇ ಅವ್ನು ಯಾವಾಗಲೂ ಹೇಳ್ತಾ ಇರ್ತಾನೆ. ಸಮ್ಟೈಮ್ಸು ನನಗೆ ಮೂಡಿಲ್ಲ ಅಂದರೆ, ತುಂಬ ಟಯರ್ಡಾಗಿ ಫೀಲ್ ಮಾಡಿದಾಗೆಲ್ಲ ನಾನು ಕ್ಲೀನ್ ಮಾಡಲ್ಲ. ಅದಕ್ಕೂ ಅವನ ಹತ್ರ ಏನಾದರೂ ಒಂದು ಹೇಳಿಸ್ಕೊತಾನೆ ಇರ್ತೀನಿ. ಬಟ್ ಇವತ್ತು ಮನೆ ತುಂಬ ನನ್ನ ಕೈಲೇ ನೋಡೋಕ್ಕಾಗ್ತಾಯಿಲ್ಲ ನೋಡಿ. ಈ ಬ್ಯಾಚುಲರ್ಸ್ ಮನೆ ಇದ್ದಂಗೆ ಐತೆ. ಸೊ ಅದಕ್ಕೆ ಅವ್ನು ಬರೋಷ್ಟರಲ್ಲಿ ಎಲ್ಲ ನೀಟಾಗಿ ಇಡಬೇಕು. ಅವನಿಗೋಸ್ಕರ ಇಲ್ಲ ಅಂದರೂ ನನಗೋಸ್ಕರ ಆದರೂ ಇಡಬೇಕು. ನನಗೆ ಈ ಥರ ಮನೆ ನೋಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಅದು ಇಲ್ಲದೆ ಅವ್ನ ಬರ್ಡೇಗೆ ಅಂತ ನಾನು ಆರ್ಡ್ರ್ ಮಾಡಿ ತರಿಸಿದ ಬಲೂನೆಲ್ಲ ನೋಡಿ 1 ಮಂತ್ ಆಯಿತು. ಆಲ್ಮೋಸ್ಟ್ 1 ಮಂತ್ ಆಗಿದೆ. ಇನ್ನೂ ಹಂಗೆ ಇದೆ. ಅದರಲ್ಲಿ ಕೆಲವೊಂದು ಮಾತ್ರ ಏರೌಟ್ ಆಗಿದೆ. ನಾನು ಉಳಿದವೆಲ್ಲ ಇನ್ನೂ ಹಂಗೆ ಇದೆ. ಇಲ್ಲಿ ಅಕ್ಕಪಕ್ಕ ಮಕ್ಕಳು ಇಲ್ಲ ನಂಗೆ ಗೊತ್ತಿರೋರು ಯಾರಿಗಾದರೂ ಕೊಡೋಣ ಅಂದರೆ. ಅದು ಹಂಗೆ ಬಿದ್ದಿದೆ. ಅದೇ ಹೋಗಲಿ, ಏರೌಟ್ ಆಗಲಿ ಅಂತ. ಬಿಕಾಸ್ ಸಮ್ಟೈಮ್ಸ್ ಅದು ನೈಟ್ ಟೈಮಲ್ಲೆಲ್ಲ ಬ್ಲಾಸ್ಟ್ ಆದಾಗ ನಮಗೆ ಹೆವಿ ಭಯ ಆಗೋಗ್ಬಿಡುತ್ತೆ. ಅದು ಮನೇಲಿ ಯಾರೂ ಇರಲ್ಲ. ತುಂಬ ನೈಟ್ ಟೈಮಲ್ಲಿ ತುಂಬ ಪಿನ್ ಡ್ರಾಪ್ ಸೈಲೆಂಟ್. ಆವಾಗ ಸಡನ್ನಾಗಿ ಬಲೂನ್ ಬ್ಲಾಸ್ಟ್ ಆದಾಗ ಬೀಗು ನನಗೂ ಜೀವನೇ ನಿಂತೋಗ್ಬಿಡುತ್ತೆ. ಇಲ್ಲಿ ಒಂದು ಸೈಡೆಲ್ಲ ಒಂದು ಬರ್ಡೇಗೆ ಅಂತ ಮಾಡಿದ್ದು, ನಾನು ಮಾಡಿದ ಗಿಫ್ಟೆಲ್ಲ ಒಂದು ಸೈಡಲ್ಲಿದೆ. ಅವನಿಗಂತ ಮಾಡಿದ್ದು ಬಲೂನ್ಸು ಅಲ್ಲ ಇದೆ. ಸೊ ಈಗ ನನ್ನ ಮನೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಔಟ್ಲುಕ್ ಹೇಗಿತ್ತು ಅಂತ ತೋರಿಸ್ತೀನಿ. ಹೊಸ ಬಟ್ಟೆ ಒಂದು KR ಮಾರ್ಕೆಟಿಂದ ತಂದಿದ್ದು ನಾವು ಟೀ ಶರ್ಟ್ಸು ಎಲ್ಲ ಒಂದು ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಅವನು ಹಾಕಿ ನೋಡಿ ನಿಮಗೆ ರಿವ್ಯೂ ಹೇಳ್ತೀನಿ ಅಂತ ಹೇಳಿದ್ದ. ಬಟ್ ಏನಂದರೆ ಅವ್ನು ತುಂಬ ಬೇಜಾರಾಗಿದ್ದು. ಅವ್ನು ತುಂಬ ಇಷ್ಟಪಟ್ಟಿದ್ದು ಈ ಚಿಕಾಗೋ ಟೀ ಶರ್ಟ್ ಇತ್ತಲ್ಲ, ಇದು ಅವನಿಗೆ ಶೋಲ್ಡರೆಲ್ಲ ಓಕೆ, ಬಟ್ ಬಾಡಿ ಸೈಡ್ ಮಾತ್ರ ಒಂಚೂರು ತುಂಬ ಟೈಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅವ್ನು ತುಂಬ ಫೀಲ್ ಮಾಡ್ತಾ ಇದ್ದ. ಇದೇ ಥರ ಒಂದು ಟೀ ಶರ್ಟ್ ಮತ್ತೆ ನಾನು ಬೀಗೆ ಕೊಡಿಸ್ಬೇಕು ಅಂತಿದ್ದೀನಿ. ಉಳಿದಿದ್ದು 3 ಚೆನ್ನಾಗಿದೆ. ಅವ್ನು ಹಾಕಿ ನೋಡಿಬಿಟ್ಟು ನಿಮಗೆ ಮತ್ತೆ ಒಂದು ವೀಡಿಯೋದಲ್ಲಿ ರಿವ್ಯೂ ಹೇಳ್ತಾನೆ. ಇವಾಗ ಇದೆಲ್ಲ ಒಂದು ಸಲ ವಾಶ್ ಮಾಡಿ ಆಚೆ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡೋಣ. ಹೀಟ್ರ್ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹಾಗೆ ಹಾಕಿ ಹೋಗಿದ್ದಾನೆ. ಫ್ರೆಶ್ ಬೇಸ್ಟ್ ಎಲ್ಲನೂ ಇಲ್ಲೇ ಬಿಟ್ಟಿದ್ದೀನಿ. ಬಟ್ಟೆ ವಾಶ್ ಮಾಡೋದಕ್ಕಂತೂ ಡೈಲಿ ಹೋಗಿದ್ರು ಡೈಲಿ ಒಂದು ರಾಶಿ ಬಟ್ಟೆ ಆಗುತ್ತೆ. ಅದು ಹೇಗಾಗುತ್ತೋ ಗೊತ್ತಿಲ್ಲ. ಬೀಗ ಹುಷಾರಿಲ್ಲ ಅಂತ ESI ಹೋಗಿದ್ವಿ. ESI ಅಂದ್ರೇ ಟ್ಯಾಬ್ಲೆಟ್ಸ್ ಅಂದ್ರೇ ESI ಅನ್ಬೇಕು. ಯಾವಾಗ ಹೋದ್ರೂ ಒಂದು ರಾಶಿ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರೆ. ಟ್ಯಾಬ್ಲೆಟ್ಸ್ ಎಲ್ಲ ತಂದು ಹಾಗೆ ಬಿಸಾಕಿದ್ದಾನೆ ದಿವಾನ ಮೇಲೆ. ESI ನೋಟ್ಬುಕ್ಕು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಎಲ್ಲಂದ್ರಲ್ಲಿ ಆಗ್ತದೆ ಅವನ ಕೆಲಸ. ಒಬ್ಬಳೇ ಎಷ್ಟೊತ್ತು ಮಾಡಲಿ, ನನಗಂತೂ ಸಖತ್ ಬೋರ್ ಆಗ್ತಾಯಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸಾಂಗ್ಸ್ ಏನಾದರೂ ಪ್ಲೇ ಮಾಡೋಣ. ಸಾಂಗ್ಸ್ ಹಾಕ್ಬಿಟ್ಟು ಆಮೇಲೆ ಯಾವುದಾದ್ರೂ ಇದು ಸಾಂಗ್ಸ್ ಯಾವುದಾದ್ರೂ ಪ್ಲೇ ಮಾಡಿ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಇದು ಸೂಪರ್ ಸಾಂಗ್. ಈಗ ಕೆಲಸ ಶುರು ಮಾಡ್ತೀನಿ. ಇವತ್ತು ನಮ್ಮ ವ್ಲಾಗ್ ನನ್ನ ಈವ್ನಿಂಗ್ ರೊಟೀನ್ ಹೇಗಿದೆ ಅನ್ನೋದ್ರ ಬಗ್ಗೆ ಬನ್ನಿ ವಿಡಿಯೋ ಶುರು ಮಾಡ್ತಿದ್ದೀನಿ.
ಒಂದು ರೇಂಜಿಗೆ ಎಲ್ಲನೂ ಮಾಡಿದ್ದೀನಿ. ಇವಾಗ ದಿವಾನ ನೀಟಾಗಿ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಒಂಚೂರು ಒಂದು ಸಲ ವಾಶ್ ಮಾಡಿ, ಇದು ನನ್ನ ಸ್ಯಾರೀಸ್ಗಳು. ನಮ್ಮ ರಿಲೇಟಿವ್ ಮ್ಯಾರೇಜ್ ಇದೆ ಈ ಮಂತ್ ಎಂಡಲ್ಲಿ, ಸೊ ಅದಕ್ಕೆ ನಮ್ಮ ಮನೆಗೆ ಹೋಗಿ ಸ್ಯಾರೀಸ್ ಎಲ್ಲ ತಂದಿಟ್ಟಿದ್ದೆ ಹೀಗೆ ತೊಗೊಂಡೋಗೋಣ ಅಂತ. ಇದೆಲ್ಲ ಪ್ಯಾಕ್ ಮಾಡಿ ಇಡಬೇಕು, ಬೇರೆ ಅದೊಂದು ದೊಡ್ಡ ಕೆಲಸ. ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಪ್ಯಾಕ್ ಮಾಡೋದೊಂದು ಕೆಲಸ, ಮತ್ತು ಅಲ್ಲಿ ಹೋಗಿ ಬಂದ ಮೇಲೆ ಅದನ್ನೆಲ್ಲ ಅನ್ಪ್ಯಾಕ್ ಮಾಡೋದೊಂದು ಕೆಲಸ. ಅದು ಪ್ಯಾಕ್ ಮಾಡೋದು ಎಲ್ಲನೂ ನಂದು ಇದು ಡ್ರೆಸ್ ಎಲ್ಲನೂ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಕೆಲಸದಿಂದ ಬಂದಾಗಿಂದ ಫುಲ್ಲು ಕೆಲಸ ಬೆಳಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಈ ಮನೇಲಂತೂ ಫ್ಯಾನ್ ಇಲ್ಲದೆ ಒಂದು ನಿಮಿಷ ಇರೋದಕ್ಕಾಗಲ್ಲ ನೋಡಿ, ಅಷ್ಟು ಸೆಕೆ ಹೊಡೆಯುತ್ತೆ. ತಲೆ ಬಾಚಿಲ್ಲ, ಏನೂ ಇಲ್ಲ. ಬಂದಿದ ತಕ್ಷಣ ಡೈಲಿ ಹೀಗೆ ಬರೋದು, ಮನೆಯೆಲ್ಲ ಕ್ಲೀನ್ ಮಾಡೋದು. ದಿವಾನ ಮಲಗಿದ್ರೆ ಒಂದು ಕಡೆ ಇಡಲ್ಲ ಇವನು, ಎಲ್ಲಿ ಬೇಕೋ ಅಲ್ಲಿ ಎಷ್ಟಪಟ್ಟು ಹೋಗ್ತಾನೆ. ಮತ್ತೆ ಬಂದು ಮಾಡೋದು ನಾವೇ ಅಲ್ವಾ. ಒಂದು ಚೂರು ಕೆಲಸ ಮಾಡೋದೇ ಏನಿಲ್ಲ. ಆಗಲೇ ಕತ್ಲೆ ಆಗ್ತಾ ಬರ್ತಾ ಇದೆ. ಬೇಗ ನಾನೆಲ್ಲ ಸೆಟ್ ಮಾಡಿ ಮನೆ ಗುಡಿಸಿ ಒಡಿಸಿ ಬೇಗ ಲೈಟ್ ಹಾಕ್ಬೇಕು. ಇಲ್ಲ ಅಂದರೆ ನಿಮಗೆ ಈ ಕತ್ಲೆಯಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ನಾನೇ ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಣಿಸಲ್ಲ ನನಗೆ. ಎಲ್ಲ ನೀಟಾಗಿ ಈ ಥರ ಅರೇಂಜ್ ಮಾಡಿಟ್ರೆ ಸಾಹೇಬ್ರು ಬಂದು ಆರಾಮಾಗಿ ಇದ್ರ ಮೇಲೆ ಬಿದ್ದು ಒದ್ದಾಡಿ ಮತ್ತೆ ಹಾಳು ಮಾಡಿರ್ತಾರೆ. ಒಂಚೂರಾದ್ರೂ ಮಾಡಿ ಇಟ್ಟಿದ್ಲಲ್ಲ, ನಾವು ಒಂಚೂರು ಸರಿ ಮಾಡೋಣ ಅನ್ನೋದೇ ಇಲ್ಲ. ಬರೋದು ಮತ್ತೆ ಇದೆಲ್ಲ ಹಾಳು ಮಾಡೋದು. ಬೇಕಾದ್ರೆ ನಾನು ನಿಮ್ಗೆ ಅವನಿಗೆ ಗೊತ್ತಿದೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಸೀದಾ ಒಂದು ಇದ್ರ ಮೇಲೆ ಬೀಳ್ತಾನೆ ಅವನು. ಬೇರೆ ಎಲ್ಲೂ ರೂಮ್ಗೂ ಹೋಗಲ್ಲ, ಎಲ್ಲೂ ಇಲ್ಲ. ಬರೋದು ಇದೊಂಚೂರು ಚೆನ್ನಾಗಿ ಮೆತ್ತಗಿರೋದ್ರಿಂದ ಬಂದಿದೆ, ಇದ್ರ ಮೇಲೆ ಬೀಳ್ತಾನೆ ಅವನು. ನಾನು ಗುಡಿಸೋ ಅಷ್ಟರಲ್ಲಿ ಕತ್ಲೆನೇ ಆಗೋಯ್ತು. ಇನ್ನೇನು ಮಾಡಲಿ, ಲೈಟ್ ಹಾಕೊಂಡ್ಬಿಟ್ಟೆ. ಡೈಲಿ ಒಂಚೂರು ಮುಂಚೆನೇ ಒರೆಸ್ತಿದ್ದೆ, ಇವತ್ತು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಫೈನಲ್ ಲುಕ್ ನೋಡಿ. ನನ್ನ ಮನೆಗೆ ಬಂದಾಗ ಇದ್ದಿದ್ದ ಲುಕ್ಗೂ ಈಗ ಇರೋದಕ್ಕೂ ಮನೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ಇದೀನಿ ನಾನು, ಒಂದು ತಲೆ ಕೂಡ ಸಿಕ್ತಕ್ಕೆ ತಲೆ ಕಟ್ಟಿಲ್ಲ. ಹುಡುಗಿರಿಗೆ ಅದೇನೋ ಒಂಚೂರು ಬಂದಿದ ತಕ್ಷಣ ಫ್ರೀ ಇರಿಬಿಟ್ಟು ಒಂದು ಬನ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಫೀಲ್ ಕೊಡುತ್ತೆ. ಬಟ್ ನನಗಿನ್ನೂ ಯಾವಾಗ ಫ್ರೆಶ್ ಅಪ್ ಆಗ್ತೀನೋ ಅನ್ನಿಸ್ತಾ ಇದೆ. ಒಂದು ಟೀ ಶರ್ಟ್ ಎಲ್ಲ ತೊಳೆದಾಕ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನನಗೆ ರೆಸ್ಟ್ ಅನ್ನೋದು. ಈಗ ಬಟ್ಟೆ ಒಗೆದು ಮುಗ್ದಾಗಿದೆ. ಈಗ ಬಟ್ಟೆ ಎಲ್ಲ ಒಣಗಿಸ್ಬೇಕು. ಆಗಲೇ ತುಂಬ ಕತ್ಲೆ ಆಗೋಗ್ಬಿಟ್ಟಿದೆ. ಬೇರೆ ಇನ್ನೂ ಕೆಲಸದಿಂದ ಬಂದಿಲ್ಲ, ಬೇಗ ಬಟ್ಟೆ ಒಣಗಿಸ್ಬೇಕು. ನೋಡಿ ಫ್ರೆಂಡ್ಸ್, ಆಗಲೇ ಬಟ್ಟೆ ಎಲ್ಲ ಒಣಗಾಕಾಯಿತು. ಈಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಈಗ ನನ್ನ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ತಲೆ ಎಲ್ಲ ಬಾಚಿ ನೋಡಿ, ಇವಾಗ ಎಷ್ಟು ರಿಲೀಫಾಗಿ ಆರಾಮಾಗಿ ಕೂತಿದ್ದೀನಿ. ಬಟ್ ಇನ್ನೂ ಬಂದಿಲ್ಲ, ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಬಟ್ ಇವಾಗ ಒಂಚೂರು ನೆಮ್ಮದಿಯಾಗಿದೆ. ಇವಾಗಿನ್ನೂ ಮುಖ ತೊಳ್ಕೊಂಬಂದೆ, ಅಷ್ಟು ಬೇಗ ಬಿಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ಈ ಮನೇಲಿ ಫ್ಯಾನ್ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಕರೆಂಟ್ ಹೋದಾಗಂತೂ ನಮ್ಮ ಪಾಡು ಹೇಳೋಕ್ಕಾಗಲ್ಲ. ಸೊ ಇವತ್ತು ನಾನು ನನ್ನ ಡೈಲಿ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಮಾಡಿದ್ದೀನಿ. ಇವತ್ತು ನೋಡಿದ್ರಲ್ಲ ನಮ್ಮ ಮನೆ ಹೆಂಗಿತ್ತು ಅಂತ. ಇದೇ ರೀತಿಯೇ ಇರುತ್ತೆ ಡೈಲಿ. ಹೋಗೋ ಅರ್ಜೆಂಟಲ್ಲಿ ಒಂಚೂರು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗೋದಕ್ಕೆ ಟೈಮ್ ಆಗಿಬಿಟ್ಟಿರುತ್ತೆ. ಮನೆ ಕ್ಲೀನ್ ಮಾಡೋದಕ್ಕೂ ನಂಗೆ ಟೈಮ್ ಇರೋಲ್ಲ. ಬೀಗೂ ಅಷ್ಟೇ
ಬೆಳಗ್ಗೆ ಎದ್ದಿದ್ದೆ ಇಬ್ಬರು ಆಫೀಸಿಗೆ ಹೋಗೋದಕ್ಕೆ ಟೈಮ್ ಹೋಗ್ಬಿಟ್ಟಿರುತ್ತೆ. ಡೈಲಿ ನಾನು ಬಂದು ಸಂಜೆ ಹೊತ್ತಲ್ಲೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ದೀಪ ಹಚ್ಚಿ ಪ್ರತಿಯೊಂದು ಈವ್ನಿಂಗ್ ಟೈಮಲ್ಲೇ ಮಾಡ್ತಾ ಇರೋದು. ನನ್ನ ಈವ್ನಿಂಗ್ ರೊಟೀನ್ ಹೇಗಿತ್ತು ಅನ್ನೋದನ್ನು ನೀವೆಲ್ಲರೂ ನೋಡಿದ್ದೀರಾ. ನಿಮ್ಮ ಒಪಿನಿಯನ್ನ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇಗಿದ್ದರೂ ಬಂದಿದ ತಕ್ಷಣ ಒಂದು ರಿಯಾಕ್ಷನ್ ಕೊಡ್ತಾನೆ, ಬಟ್ ಅದು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ವಲ್ಲ. ಸೊ ಮಿಸ್ ಮಾಡಿದೆ ನಾನು ಅದನ್ನು ಈ ವಿಡಿಯೋ ಕೊನೆಯಲ್ಲಿ ಅವ್ನ ರಿಯಾಕ್ಷನನ್ನು ಆ್ಯಡ್ ಮಾಡಿರ್ತೀನಿ, ಮರೀದೆ ನೋಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಿ ಗಾಯ್ಸ್, ಬಿ ಬಂದಿದ್ದಾನೆ. ಇವಾಗ ಅವನಿಗೆ ಗೊತ್ತಿಲ್ಲದೆ ನಾನು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಬಂದಿದ ತಕ್ಷಣ ಅವ್ನು ಏನು ಮಾಡ್ತಾನೆ ಅಂತ ನೀವೇ ನೋಡಿ. ಬಂದೆ. ಏನು ಮಾಡ್ತಾ ಇದ್ಯಾ? ಏನಿಲ್ಲ, ಸುಮ್ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಾಣಿಸ್ತೈತೆ. ಫ್ಯಾನ್ ಹಾಕು ಫಸ್ಟು. ಏನಿವತ್ತು ಎಷ್ಟು ಲೇಟಾಗಿ ಬಂದಿದ್ಯಾ? ಕೆಲಸ. ಫ್ಯಾನ್ ಬರ್ತಾಯ್ತಾ? ಹಾಂ